ದಿಶಾ ನನ್ನ ಫೋನಿಗೆ ಕಟ್ ಮಾಡ್ತಿದ್ದಾಳೆ. ಸೌಂದರ್ಯ ಮೇಡಮ್. ಯಾಕೆ ಮಾತಾಡಬೇಕು ತಾನೇ? ಅಯ್ಯೋ ಮನೇಲಿ ಇದ್ದೀನಲ್ವ ಅಕ್ಕ, ಈಗ ಹೆಂಗೆ ಮಾತಾಡೋದು? ಬೇಡ, ಇದು ಬೇರೆ. ನಿನ್ ಬದಲಾವಣೆ ಸಮಯ ಬಂತು ಅಂತ ಅಲಾರಾಮ್ ಹೊಡಿತಾ ಅಥವಾ ಸೌಂದರ್ಯ ಮೇಡಮ್ ಡೇಂಜರ್ ಅಂತ ಅಲಾರಾಮ್ ಹೊಡಿತಾ? ಅಕ್ಕ ಸುಮ್ಮನೆ, ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಮಾಡ್ತೀರಾ? ಇವ್ರು ಯಾಕೆ ಮತ್ತೆ ಮತ್ತೆ ಮಾಡ್ತಿದ್ದಾರೆ? ಹೋಗ್ಲಿ, ಫೋನ್ ರಿಸೀವ್ ಮಾಡು, ಇಲ್ಲ ಪದೇ ಪದೇ ಫೋನ್ ಬರ್ತಾನೆ ಇರುತ್ತೆ. ಆಯಿತು. ಹಲೋ ಮಿಸ್ ಸೌಂದರ್ಯ. ಹಾಂ, ಹಾಯ್ ದಿಶಾ. ಇವತ್ತು ನಾನು ಆಫೀಸಿಗೆ ಬರೋಕ್ಕಾಗ್ತಿಲ್ಲ. ವೈ, ವಾಟ್ ಹ್ಯಾಪನ್? ನೋ ನೋ ನೋ, ಹಾಗೇನಿಲ್ಲ, ಐ ಆಮ್ ಓಕೆ. ಆದರೆ ಮನೇಲಿ ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ. ಓ ಹೌದಾ? ಫಾರ್ ರಿಲೇಟಿವ್, ಫಾರಿನಲ್ಲಿದ್ದರು, ಈಗ ತಾನೇ ಬಂದಿದ್ದಾರೆ. ಚಿರುನು ಇನ್ನೂ ರಿಕವರ್ ಆಗಿಲ್ಲ. ಸೊ ನಿನ್ನಿಂದ ಒಂದು ಫೇವರ್ ಬೇಕಿತ್ತಲ್ಲ. ಹಾಂ ಹೇಳಿ. ಆಫೀಸ್ ಅವರ್ಸಲ್ಲಿ ಅಫಿಷಿಯಲ್ ಕೆಲಸ ಏನೇ ಇದ್ರು ಅದನ್ನ ಮಾಡ್ತೀನಿ. ಅದು VK ಬುಟೀಕ್ ಅವ್ರದ್ದು ಒಂದು ಫೈನಲ್ ಆಗಿರೋ ಡಿಸೈನ್ದು ಫೈಲ್ ನನ್ನ ಟೇಬಲ್ ಮೇಲಿದೆ. ನಾನು ಸೈನ್ ಮಾಡಿದ್ದೀನೋ ಇಲ್ವೋ ಒಂದ್ಸರಿ ಚೆಕ್ ಮಾಡ್ತೀಯಾ? ಆ VK ಬುಟೀಕ್ ಅವ್ರು ಇನ್ನೊಂದು ಅವರಲ್ಲಿ ಬರ್ತಾರಂತೆ. ಅದೇನಾದರೂ ಸೈನ್ ಆಗಿದ್ರೆ ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದೇನಾದರೂ ಇನ್ ಕೇಸ್ ಸೈನ್ ಆಗಿಲ್ಲ ಅಂದರೆ ಮನೆಗೆ ಕಳಿಸ್ಕೊಡು, ನಾನು ಸೈನ್ ಮಾಡಿ ಕಳಿಸ್ತೀನಿ. ಅವರು ಆಫೀಸಿಗೆ ಬಂದು ಫೈಲ್ನ ಕಲೆಕ್ಟ್ ಮಾಡ್ಕೋತಾರೆ. ಅದು ಸೈನ್ ಆಗಿದೆಯೋ ಇಲ್ವೋ ಚೆಕ್ ಮಾಡಬೇಕಷ್ಟೆ. ಓಕೆ, ವಿಲ್ ಡು. ಥ್ಯಾಂಕ್ ಯು ಸೋ ಮಚ್ ದಿಶಾ. ಅಕ್ಕ ಮತ್ತೆ ಆಫೀಸ್ಗೆ ಹೋಗ್ಬೇಕು. ನಿನಗೆ ಹೊಟ್ಟೆ ಹಸುವಾಗಿರುತ್ತೆ ಅಂತ ಗೊತ್ತು, ಅದಕ್ಕೆ ಆನ್ ಟೈಮ್ ತಿಂಡಿ ತಂದೀನಿ. ತಿನ್ನು. ಓಹೋ, ಕೈ ಬೇರೆ ಕಟ್ಬಿಟ್ಟು ಬಾಯಿಗೆ ಬಟ್ಟೆ ಹಾಕಿದ್ದೀನಿ. ಹೇಗೆ ತಿನ್ನೋದು? ಕೈ ಬಿಚ್ಚಲ್ಲ, ನಾನೇ ತಿನ್ನಿಸ್ತೀನಿ. ಹಾಂ, ತಿನ್ನು. ಹೇಯ್, ತಿಂಡಿ ಮುಂದೆ ದುರಾಂಕರ ತೋರಿಸ್ಬೇಡ, ಮತ್ತೇನು ಸಿಗ್ದಂಗೆ ಆಗ್ಬಿಡುತ್ತೆ. ತಿನ್ನು. ವೆರಿ ಗುಡ್. ನಮ್ಮಮ್ಮ ಅದ್ಭುತ ಕೈಗುಣ, ಸೂಪರ್ ಆಗಿ ಮಾಡಿರ್ತಾರೆ. ನಾನು ತಿಂದೆ ನೀನು ತಂದ್ಕೊಟ್ಟಿದ್ದೀನಿ. ತಿನ್ನ. 4 ದೋಸೆ. ಇನ್ನು ಬೇಕಾ ಹೇಳಿ ಹಾಕ್ಸ್ಕೊಬಿಡ್ತೀನಿ. ಮೊದಲು ಖಾಲಿ ಮಾಡು. ಸಾರಿ, ತಿಂಡಿ ಅನ್ಕೊಂಡು ಬೆರಳು ಕಚ್ಚದ. ಮನ್ಸಿಗೆ ಆರ್ದೇ ಇರುವಂಥ ದೊಡ್ಡ ಗಾಯ ಮಾಡಿದ್ಯಾ, ಅಂಥದ್ರಲ್ಲಿ ಬೆಳಗ್ಗೆಲ್ಲ ಏನಾಗಲ್ಲ ಬಿಡು. ಬಿಕ್ಕಿಸ್ಬೇಡ. ಅಯ್ಯೋ, ನೀವು ಇಷ್ಟೊಳಗೆ ಗುಬ್ಬಿ ಕೆಲ್ಸೋಳಲ್ಲಪ್ಪ. ಕೇಳಿಸ್ಬಿಡ್ರೆ ನೀರು ಬೇರೆ ತಂದಿಲ್ಲ. ಏನು ಮಾಡಲಿ? ನೋಡಮ್ಮ, ನಾನೆಲ್ಲೋ ಓದಿದ್ ನೆನಪು. ಇದು ಶಾಕ್ ಥೆರಪಿ. ಬಿಕ್ಕಳಿಸಿದಾಗ ಯಾರು ಶಾಕ್ ಆದರೆ ಬಿಕ್ಕಳಿಗೆ ನಿಂತೋಗುತ್ತೆ ಅಂತ, ಅದಕ್ಕೆ ಕೊಟ್ಟೆ. ಏಯ್, ನೀನು ನಿಜವಾಗ್ಲೂ ಬಿಕ್ಕಳಿಸ್ತಾ ಇದೆಯಾ ಅಥವಾ ನಾಟಕ ಮಾಡ್ತಾ ಇದೆಯಾ? ನಿಜನೇ ನಿಜನೇ. ಹೌದಾ? ಥೆರಪಿ ವರ್ಕ್ ಆಯ್ತು ತಾನೆ? ನನಗೆ ಬೇರೆ ದಾರಿ ಇರಲಿಲ್ಲ. ನೀವು ಪದೇ ಪದೇ ಬಿಕ್ಕಳಿಸ್ತಾ ಇದೆಯಲ್ಲ ಅಂತ ಮುತ್ಕೊಟ್ಟೆ. ಇದು ಶಾಕ್ ಥೆರಪಿ ಅಷ್ಟೇ, ಬೇರೆ ಏನೂ ಇಲ್ಲ. ಎಲ್ಲಲಾರೆ ತಿಳಿದು ತಿಳಿದು ಚಲವೇತಕ್ಕೆ ಎಲ್ಲರ ದುರ್ಮಾನ ಹೋಗಿ ಕೊನೆಗೆ ಮನೆ ಬಿಟ್ಟು ಹೋಗುವೆ ನನ್ನಂತ ಗಂಡಿಂದ ಸೋಲೋಕೆ ಆಸೆ ನಿನಗೆ. ಈ ಹಾಡು ಆಡ್ತಿರೋದು ನಾನು ಉರ್ಕೊಳ್ಳಿ ಅಂತ ನನಗೆ ಗೊತ್ತು.
ಇಷ್ಟೆಲ್ಲ ಗೊತ್ತಿರೋ ನೀನು ಈ ಟಾಸ್ಕಲ್ಲಿ ದೀಪಾನೇ ಗೆಲ್ತಾಳೆ ಅಂತ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಹಾಗಾದ್ಮೇಲೆ ನನ್ನ ಮೇಲೆ ಯಾಕೆ ಚಾಲೆಂಜ್ ಕಟ್ಟಿದೆ? ಸುಮ್ಮನೆ ನನ್ನ ಹತ್ರ ಚಾಲೆಂಜ್ ಕಟ್ಬಿಟ್ಟಿಲ್ಲ ಸುಕ್ಕು. ನೀನು ಈಗಲೂ ಹೂವನ್ನು ಚಾಲೆಂಜ್ ವಾಪಸ್ ತಗೊಳ್ಳೋಣ, ಆದ್ರೆ ಕಂಡೀಷನ್ಸ್ ಅಪ್ಲೈ, ಓಕೆನಾ? ಈ ಸುಕನ್ಯಾ ಒಂದ್ಸಲ ಮಾತ್ ಕೊಟ್ರೆ ಮುಗೀತು, ಹಿಂದೆ ಸರಿಯೋ ಮಾತೇ ಇಲ್ಲ. ಮೊದಲನೇ ಟಾಸ್ಕ್ ಅಲ್ಲಿ ಆ ದೀಪ ಗೆದ್ದಿರ್ಬೋದು, ಇನ್ನು 2 ಟಾಸ್ಕ್ ಇದೆ. ಆ 2 ಟಾಸ್ಕ್ ಅಲ್ಲೂ ನಮ್ ಸೌಂದರ್ಯನೇ ಗೆಲ್ಲೋದು ಮರಿಬೇಡಿ. ಬ್ಯಾಟ್ ಹಿಡಿಯಕ್ಕೆ ಬರೆದವರು ವರ್ಲ್ಡ್ ಕಪ್ ಮ್ಯಾಚ್ ಆಡ್ದಂಗಾಯ್ತು ಅಂತ ನಿನ್ ಕತೆ. ನಾನ್ ಮಾಡಿದ ಪ್ಲಾನ್ ಇಂದ ಆ ದೀಪ ಸೋಲ್ಬೇಕಿತ್ತು, ಸ್ವಲ್ಪ ಅದ್ರಲ್ಲಿ ಬಚಾವಾಗ್ಬಿಟ್ಲಲ್ಲ. ಗೆಲ್ಲೋಕೆ ಎಲ್ಲ ಓಡೋ ಕುದುರೆ ಹಿಡ್ಕೊಂಡ್ರೆ ನೀನು ಆ ಕುದುರೆ ಕಾಲೇ ಕಟ್ ಮಾಡ್ತೀಯ. ದೀಪಂಗೆ ಹುಷಾರಾಗಿರು ಅಂತ ಹೇಳ್ತೀನಿ ಅಲ್ವೇ ಸುಕ್ಕು? ನೋ ಆಯಿಲ್ ನೋ ಬಾಯಲ್ ಅನ್ನೋ ಅಡ್ಗೆ ಟಾಸ್ಕ್ ಅಲ್ಲಿ ಸೌಂದರ್ಯ ಗೆಲ್ಲಿಲ್ಲ, ಅಂಥದ್ರಲ್ಲಿ ಈ ಕಲ್ ಬೀಸೋದ್ರಲ್ಲಿ ಒನ್ಕೆ ಕೊಟ್ಟೋದ್ರಲ್ಲಿ ಗೆದ್ಬಿಡ್ತಾಳ? ಇದಕ್ಕೆಲ್ಲ ರಟ್ಟೆ ಗಟ್ಟಿ ಇರ್ಬೇಕು. ಗೆಲ್ಲಕ್ಕೆ ಏನೇನ್ ಪ್ರಾಕ್ಟೀಸ್ ಮಾಡ್ಬೇಕೋ ಅದನ್ನೆಲ್ಲ ಸೌಂದರ್ಯ ಆಲ್ರೆಡಿ ಮಾಡಿದಾಳೆ. ಓಹೋ, ಇದೆಲ್ಲ ಮಾಡಿದಾಳು. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ, ಒಳ್ಳೇದಾಯ್ತು ಬಿಡು. ಗ್ಯಾರಂಟಿ ಇವತ್ತು ನಿಮ್ ಪಾರ್ಟಿಗೆ ಸೋಲು. ನೋಡು, ನಿಮ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಕೆ ನೀ ರೆಡಿ ಆಗ್ಬಿಡು.